ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎ ಆರ್ ಕೃಷ್ಣ ಅಂತ. ಜೊತೆಯಾಗಿ ಹಿತವಾಗಿ ಸಿನಿಮಾದ ನಿರ್ದೇಶಕ. ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ವಿಶೇಷತೆ ಏನು ಅಂತಂದರೆ, ನಿಮ್ಮ ಮನೆ ಹೀರೋ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಹೌದು, ಪ್ರತಿ ಮನೇಲೂ ಒಬ್ಬ ಹೀರೋ ಇದ್ದೇ ಇರ್ತಾರೆ, ಅದೇ ಅಪ್ಪ. ಇವತ್ತು ವಿಶ್ವ ಅಪ್ಪಂದಿರ ದಿನ. ಹ್ಯಾಪಿ ಫಾದರ್ಸ್ ಡೇ. ಜೊತೆಯಾಗಿ ಹಿತವಾಗಿ ಟೈಟ್ಲ್ ಕೇಳಿದಾಗ ನಿಮಗೆಲ್ಲ ಇದು ಲವ್ ಸ್ಟೋರಿ ಅಂತ ಅನಿಸುತ್ತೆ. ಹೌದು, ಲವ್ ಸ್ಟೋರಿನೇ. ಅದ್ರ ಜೊತೆಗೆ ಅಪ್ಪ ಮತ್ತು ಮಗನ ಬಾಂಧವ್ಯ ಕೂಡ ಅಷ್ಟೇ ಆಳವಾಗಿದೆ. ಈ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಇಂಪಾರ್ಟೆನ್ಸ್ ಅಪ್ಪನ ಕ್ಯಾರೆಕ್ಟರ್ಗೂ ಕೂಡ ಇರುತ್ತೆ. ಸೊ ಒಂದು ಕ್ಯಾರೆಕ್ಟರ್ ಅಷ್ಟು ಆಳವಾಗಿದ್ದಾಗ ಅದನ್ನ ನಿಭಾಯಿಸೋಂಥ ಪಾತ್ರಧಾರಿ ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಆ ಪಾತ್ರಧಾರಿ ನಮ್ಮ ಸಿನಿಮಾದಲ್ಲಿ ಅಪ್ಪ ಆನಂದ್ ನೀನಾಸಂ ಸರ್. ಅವ್ರ ಬಗ್ಗೆ ನಾನು ಇವತ್ತಿನ ದಿನ ಸ್ವಲ್ಪ ಹೇಳಲೇಬೇಕು. ಯಾಕೆಂತಂದರೆ ನಮ್ಮ ಸಿನಿಮಾ ಬಂದು ಕಂಪ್ಲೀಟ್ ಶೂಟ್ ಆಗಿದ್ದು ಬೆಳಗಾವಿಲಿ. ಅವರು ಕೂಡ ಬೆಳಗಾವಿಗೆ ಬರಲೇಬೇಕಾಗಿತ್ತು. ಅಲ್ಲಿ ತನಕ ನಾವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ಬಿಟ್ರೆ ಅವರು ನಮ್ಮ ಸೆಟ್ಟಿಗೆ ಮೊದಲನೇ ದಿನ ಬೆಳಗಾವಿಗೆ ಬರ್ತಾರೆ. ಮೊದಲನೇ ದಿನವೇ ನಮ್ಮದು ಶೂಟಿಂಗ್ ಲೊಕೇಶನ್ ಬಂದು ಬೆಳಗಾವಿಯಿಂದ ಗೋವಾ ರೂಟಲ್ಲಿರೋಂಥ ಒಂದು ಕಾಡಲ್ಲಿ ಚಿಕ್ಲೆ ಫಾಲ್ಸ್ ಅಂತ ಒಂದು ಲೊಕೇಶನ್ ಇದೆ. ಅಲ್ಲಿ ನಮ್ಮ ಸ್ವಲ್ಪ ಪ್ರೀ ಕ್ಲೈಮ್ಯಾಕ್ಸ್ದು ಶಾರ್ಟ್ಸ್ ಇತ್ತು ಅಂತ ಮೊದಲನೇ ದಿನ ಅಂದರೆ ಸ್ವಲ್ಪ ಯಾವತ್ತೂ ಮೊದಲನೇ ದಿನ ಅಂತ ಬಂದಾಗ ಸ್ವಲ್ಪ ಲೈಟಾಗಿ ಇಟ್ಕೊಂಡಿರ್ತೀವಿ ಶೂಟಿಂಗ್ನ. ಅದೇ ಥರ ಇವ್ರದ್ದು ಕೂಡ ಬಂದಾಗ ಅಂದರೆ ಒಂದು ಕೆಲವೊಂದು ಶಾರ್ಟ್ಸ್ ಅಷ್ಟೇ ಅಲ್ವಾ ಬಿಡು ಅಂತ ಹೋಗ್ಬಿಟ್ಟು ಹೆಂಗಿರಲ್ಲ, ಯಾವಾಗಲೂ ಮಳೆ ಇರುತ್ತೆ, ವ್ಯೂ ಚೆನ್ನಾಗಿರುತ್ತೆ, ನಮ್ಗೇನು ಬೇಕೋ ಅದು ಸಿಗುತ್ತೆ ಅಂತ ಅವತ್ತು ಮೊದಲನೇ ದಿನ ಅದನ್ನ ಹಾಕ್ಕೊಂಡ್ವಿ. ಲೊಕೇಶನ್ಗೆ ಹೋಗ್ತೀವಿ ಆ ಥರ ಹೋದಾಗ. ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಗೇನು ಬೇಕೋ ಅದು ಸಿಗುತ್ತಲ್ವ, ಯಾಕಂದರೆ ಬಿಸಿಲಿತ್ತು ಆಲ್ರೆಡಿ. ಸಿಗುತ್ತಲ್ಲ ಅನ್ನೋ ಡೌಟಲ್ಲೇ ಹೋದ್ವಿ. ಬಟ್ ಇನ್ನೇನು ಹತ್ತತ್ರ ಹೋಗ್ದಂಗೆ ಫುಲ್ ಫಾಗ್ ಕಾಣಿಸ್ತು. ಫುಲ್ ಖುಷಿ ನಮ್ಗೆ, ಇನ್ನೇನು ಆಯ್ತು ಬಿಡು, ನಮಗೆ ಬೇಕಿದ್ದು ಸಿಕ್ಬಿಡುತ್ತೆ ಅಂತ ಹೋದ್ವಿ. ಹೋಗಿ ನೋಡಿದ್ರೆ ಅಲ್ಲಿ ತುಂಬ ಹತ್ತಿರ ಹೋಗಿ ನೋಡಿದಾಗ ಕಂಪ್ಲೀಟ್ ಫಾಗ್ ಇದೆ. ಅದಂದರೆ ಲೊಕೇಶನ್ ತುಂಬ ಚೆನ್ನಾಗಿದೆ. ಬಟ್ ನಮಗೆ ಅದು ಫಾಗೆಲ್ಲ ಓಪನ್ ಆದರೆ ಮಾತ್ರ ಕಾಣಿಸೋದು. ನಮ್ಗೆ ಅದು ಬೇಕಾಗಿದ್ದು ಕೂಡ ಹಂಗೇ ಮಳೆ ಬಂದು ನಿಂತಿರಬೇಕು, ಕೆಳಗಡೆಲ್ಲ ನೀರು ಕಾಣಿಸ್ತಾ ಇರಬೇಕು. ಆವಾಗ ಆ ವ್ಯೂವಲ್ಲಿ ಆ ಪ್ರೀ ಕ್ಲೈಮ್ಯಾಕ್ಸು ಒಂದಷ್ಟು ಶಾರ್ಟ್ಸ್ ಬೇಕಾಗಿತ್ತು, ತಗೋಬೇಕಂತ ಹೊರಟಿದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಉಲ್ಟಾ. ಅಂದರೆ ಒಂದು ಜಸ್ಟ್ ಒಂದು 5 ಅಡಿ ಆ ಡಿಸ್ಟೆನ್ಸಲ್ಲಿರೋಂಥವ್ರು ಕೂಡ ಕಣ್ಣಿಗೆ ಕಾಣಲ್ಲ, ಅಷ್ಟು ಫಾಗು. ಹಂಗಿದ್ದಾಗ ಅಲ್ಲಿ ಹಿಂದೆ ಅಷ್ಟು ಚೆನ್ನಾಗಿರೋ ವ್ಯೂ ಏನೂ ಕಾಣಿಸೋದೇ ಇಲ್ಲ. ಬರೀ ಆ ಫಾಗಲ್ಲಿ ಏನು ಶೂಟ್ ಮಾಡಿದ್ವಿ. ಬೆಳಗಿಂದ ಸ್ವಲ್ಪ ರಿಹರ್ಸಲ್ ಒಂದು ಸ್ವಲ್ಪ ಮಾಡ್ಕೊಂಡ್ವಿ. ಅದು ಬಿಟ್ಟರೆ ವೆಯ್ಟ್ ಮಾಡಿದ್ವಿ. ಅಲ್ಲಿ ಪದೇ ಓಡಾಡೋಕ್ಕಾಗಲ್ಲ ಅಂತ ತಿಂಡಿನೇ ಸ್ವಲ್ಪ ಜಾಸ್ತಿ ತಗೊಂಡು ಹೋಗಿದ್ವಿ. ಸೊ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಆಲ್ಮೋಸ್ಟ್ ಸಂಜೆ ತನಕನೂ ಅದನ್ನೇ ತಿನ್ಕೊಂಡು ಕಾಯ್ಕೊಂಡಿದ್ವಿ. ಬಟ್ ಸಂಜೆವರೆಗೂ ಕಾದರೂ ಕೂಡ ಓಪನ್ ಆಗಲೂ ಇಲ್ಲ. ನಮ್ಗೆ ಅವತ್ತೇನು ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ, ಮಾಡೋಕ್ಕಾಗಲೇ ಇಲ್ಲ. ಬಟ್ ಇಲ್ಲಿ ಅವ್ರ ಬಗ್ಗೆ ಈ ವಿಷಯದಲ್ಲಿ ಹೇಳ್ಬೇಕಾಗಿರೋದು ಏನಂತಂದರೆ, ಯಾರೇ ಆಗಲಿ ಒಬ್ಬರು ಅವರು ನಮ್ಮ ಕಂಪ್ಲೀಟ್ ಟೀಮೇ ಹೊಸಬರು. ನಾವು ಎಲ್ಲ ಟೀಮಲ್ಲಿ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಅಂತ ಹಿಡಿದು ಆರ್ಟಿಸ್ಟಿಂದ ಎಲ್ಲರೂ ಹೊಸಬರು. ಅವರೊಬ್ಬರೇ ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟ್ ಅವ್ರು ಬಂದಿರೋದು. ಅದು ಬೇರೆ ಅವತ್ತೇ ಫಸ್ಟ್ ಟೈಮ್ ನಮ್ಮ ಜೊತೆಗೆ ಬಂದಿದ್ದಾರೆ. ಸೊ ಕರ್ಕೊಂಡೋಗಿ ಆ ಥರ ಒಂದು ಕಾಡಲ್ಲಿ ನಿಮಗೆ ಕರೆಕ್ಟಾಗಿ ವ್ಯವಸ್ಥೆನೂ ಇಲ್ಲ, ಏನೋ ಒಂದು ಸ್ವಲ್ಪ ತಿನ್ನೋಕ್ಕೆ ಸ್ವಲ್ಪ ತಗೊಂಡೋಗಿ ಅದನ್ನೇ ತಿನ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಇರಬೇಕು ಅಂತಂದರೆ, ಯಾರಾಗಲಿ ಒಂದು ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟ್ಗಳು ಸ್ವಲ್ಪ ಆದರೂ ಒಂದು ಕಿರಿಕಿರಿ ಮಾಡಿಲ್ಲ ಅಂದ್ರೂ ಒಂದು ಆ ಮುಖದಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಲಿ ತೋರಿಸ್ತಾರೆ. ಬಟ್ ಇವ್ರು ಹಂಗಲ್ಲ. ನಮ್ಮ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ದಿನಕ್ಕೇ ಬ್ಲೆಂಡ್ ಆಗಿಬಿಟ್ಟು ಬೆಳಗ್ಗೆಯಿಂದನೂ ನಮ್ಮ ಜೊತೆ ಓಡಾಡಿಕೊಂಡು ಆರಾಮಾಗಿ ಇಲ್ಲ ಪರವಾಗಿಲ್ಲ ಸರ್ ಮಾಡೋಣ ಅಂತ ಹೇಳ್ಕೊಂಡು ನಮಗೆ ಅವ್ರು ಜಾಸ್ತಿ ಮೋಟಿವೇಟ್ ಮಾಡಿಕೊಂಡು ಇದು ಮಾಡಿದ್ರು. ಬಟ್ ಆದರೂ ಕೂಡ ಅವತ್ತು ಸಂಜೆ ತನಕ ಟ್ರೈ ಮಾಡಿದ್ವಿ, ಏನು ಮಾಡೋಕ್ಕೆ ಆಗಲೇ ಇಲ್ಲ. ಬಟ್ ಅದು ನಮಗೊಂದು ಆ ಥರ ಒಂದು ಲೊಕೇಶನ್ಗೆಲ್ಲ ಹೋದಾಗ ಅದೊಂದು ಮೈಂಡಲ್ಲಿ ಫಿಕ್ಸ್ ಆಗಿರ್ತೀವಲ್ಲ, ಇದು ಬೇಕು ಅಂತಂದಾಗ ಅದು ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ. ಸೊ ಏನು ಮಾಡಿದ್ವಿ, ಮತ್ತೆ ಅವತ್ತು ಆಲ್ಮೋಸ್ಟ್ ಒಂದು 5-6 ಗಂಟೆ ತನಕ ನೋಡಿದ್ವಿ. ಕತ್ಲಾಗುತ್ತೆ, ಇನ್ನೇನು ಇದ್ರೂ ಪ್ರಯೋಜನ ಇಲ್ಲ ಅಂತ ಹೊರಟ್ವಿ. ಆದರೆ ನಾಳೆ ಬೆಳಿಗ್ಗೆ ಆದರೂ ಅಟ್ಲೀಸ್ಟ್ ಅರ್ಲಿ ಮಾರ್ನಿಂಗ್ ಬಂದುಬಿಟ್ರೆ, ಅಂದರೆ ಒಂದು 6 ಗಂಟೆಗೆಲ್ಲ ಅಲ್ಲಿ ಹೋಗ್ಬಿಟ್ರೆ ನಾವು ಅಂದ್ಕೊಂಡಿದ್ದು ಸಿಗ್ಬೋದೇನೋ ಅನ್ನೋದು ಒಂದು ಆಸೆ ಇತ್ತು. ಸೊ ಅದಕ್ಕೇನು ಮಾಡಿದ್ವಿ, ನಾಳೆ ಬೆಳಿಗ್ಗೆ ಒಂದು 4:15 ಬೆಳಗಾವಿಯಿಂದ ಹೊರಟ್ಬಿಡೋಣ ಅಂತ. ಯಾಕಂದರೆ ಅದೊಂದು 45 ಕಿಲೋಮೀಟ್ರ್ ಇದೆ ನಾವು ಹೋಗ್ಬೇಕಾಗಿರೋದು. ಮೇನ್ ರೋಡ್ ಬಿಟ್ಟು ಮತ್ತೆ ಒಳಗಡೆ ಒಂದು 20 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ನನಗೆ ತಲೆ ಒಳಗೆ ಇದ್ದಿದ್ದೇನು ಅಂತಂದರೆ, ನಾವೇನೇ ಇದ್ದು ರೆಡಿ ಆಗಿಬಿಡ್ತೀವಿ, ಓಕೆ. ಬಟ್ ಇವ್ರನ್ನ ಪಾಪ ಅಷ್ಟೊತ್ತಿಗೆ ಎಬ್ಸೋದು ಹೆಂಗೆ ಎದ್ದೇಳ್ತಾರೋ ಇಲ್ವೋ ಅನ್ನೋ ತಲೆ ಒಳಗೊಂದು ಯಾರಿಗಾಗಲ್ಲ ಡೌಟ್ ಇದ್ದೇ ಇರುತ್ತೆ. ಸೊ ಬೆಳಿಗ್ಗೆ ನಾನು 4:15 ಎದ್ಬಿಟ್ಟು ಅವ್ರಿಗೆ ಫೋನ್ ಮಾಡೋಣ, ಯಾವುದಕ್ಕೂ ಮತ್ತೆ ಎದ್ದಿಲ್ಲ ಅಂದರೆ ಕಷ್ಟ. ಯಾಕಂದರೆ ಅಲ್ಲಿ ದೂರ ಬೇರೆ ಹೋಗಲೇಬೇಕು ಅಂತ ಡಿಸೈಡ್ ಬೇರೆ ಮಾಡಿದ್ವಲ್ಲ. ಫೋನ್ ಮಾಡಿದೆ, ಡೌಟಲ್ಲಿ ಫೋನ್ ಮಾಡಿದೆ ಅವ್ರಿಗೆ, ಎದ್ದಿರ್ತಾರೋ ಇಲ್ವೋ ಅಂತ. ಫೋನ್ ಮಾಡಿದ್ರೆ ಅಂದರೆ ನಾವ್ರದ್ದು ರೂಮ್ ಈ ಕಡೆ ಇದ್ದರೆ, ನಮ್ಮದು ಆಪೋಸಿಟ್ ಸೈಡಲ್ಲಿ ಅವ್ರಿಗೊಂದು ಸಪ್ರೇಟ್ ಮನೆ ಇತ್ತು. ಅವ್ರು ನನಗೆ ಫೋನ್ ಮಾಡಿದೆ. ನಾವು ಟೆರೆಸ್ ಮೇಲೆ ರೂಮಲ್ಲಿ ನಾವು ಇರ್ತಾಯಿದ್ದು. ಫೋನ್ ಮಾಡಿದೆ 4:15 ನಾನು ಫೋನ್ ಮಾಡಿ ಡೌಟಲ್ಲಿ ಸರ್ ಎದ್ದಿದ್ರಂತೆ. ಅವ್ರು ನೋಡಿದ್ರೆ ಆಲ್ರೆಡಿ ನಮ್ಮ ರೂಮ್ ಮುಂದೆ ಬಂದು ಕೂತ್ಬಿಟ್ಟಿದ್ದಾರೆ ಎದ್ದು, ಬೆಳಿಗ್ಗೆ 4:15. ನನಗೆ ಶಾಕ್ ಆಗೋಯ್ತು. ಅವಾಗ ಫಸ್ಟ್ ಟೈಮ್ ನನಗೆ ಒಂಥರ ಅಂದರೆ ಒಬ್ಬ ಆರ್ಟಿಸ್ಟ್ ಒಬ್ಬರು, ಅದು ಇಷ್ಟು ಎಕ್ಸ್ಪೀರಿಯನ್ಸ್ ಇರೋಂಥವ್ರು ದೊಡ್ಡವರು ಬಂದುಬಿಟ್ಟು, ನಾವು ಜಸ್ಟ್ ಒಂದು ಮಾತು ಹೇಳಿದ್ವಿ ಬೆಳಿಗ್ಗೆ 4:15 ಓಡಬೇಕನ್ನೋ ಕಾರಣಕ್ಕೆ ಆಲ್ರೆಡಿ ಬಂದವರು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಕೂತ್ಬಿಟ್ಟಿದ್ದಾರೆ ಅದು ಕೂಡ. ಸೊ ಇಮಿಡಿಯೇಟ್ಲಿ ಎದ್ಬಿಟ್ಟು ಎಲ್ಲ ಪಟ್ಟಂತ ಎಲ್ಲರೂ ಎದ್ಬಿಟ್ಟು ಇನ್ನು ರೀಚ್ ಆಗಬೇಕಲ್ಲ ಅಂತ ಹೊರಟ್ವಿ ಅಲ್ಲಿಂದ. ಬಟ್ ಮೇಯ್ನ್ ಇರೋದೇ ಅವ್ರ ಬಗ್ಗೆ ನನಗೆ ಇನ್ನೂ ಒಂದು ಹೆಮ್ಮೆ ಬರುವಂಥ ವಿಷಯ ಅಂತಂದರೆ ಇವತ್ತೇ ಇದ್ದಿದ್ದು ನನಗೆ.
ಆ ಸೆಕೆಂಡ್ ಡೇ ಏನು ಹೋಗ್ತೀವಲ್ವ ಅವತ್ತು. ಯಾಕೆಂದರೆ ಬೆಳಿಗ್ಗೆ 4:15 ಇಲ್ಲಿಂದ ಸೇಮ್ ಒಂದಷ್ಟು ಮತ್ತೆ ಮನೇಲಿ ಎಬ್ಬಿಸಿ ಸ್ವಲ್ಪ ಎಲ್ಲ ತಿಂಡಿ ರೆಡಿ ಮಾಡ್ಕೊಂಡು ಹೊರಟಿಗೆ ತಗೊಂಡು ನಾವು ಹೊರಟಿದ್ದು ಒಂದು ಓಮ್ನಿ ಮತ್ತು ಇನ್ನೊಂದು ಪಿಕಪ್ ವ್ಯಾನು, ಒಂದಷ್ಟು ಐಟಮ್ಸ್ ಎಲ್ಲ ಹಾಕೊಳ್ಳೋದಕ್ಕಿಂತ ಪಿಕಪ್ ವ್ಯಾನು ಬಿಟ್ಟರೆ ನಮಗೆಲ್ಲ ಹೋಗೋದಕ್ಕೆ ಅಂತ ಓಮ್ನಿ ಅಂತಲೇ ತಗೊಂಡು ಹೊರಟ್ವಿ ಅಲ್ಲಿಗೆ. ಆ ಕಾರ್ಡ್ ಲೊಕೇಶನ್ಗೆ ಹೊರಟ್ವಿ. ಬಟ್ ಏನು ಅನ್ಕೊಂಡ ಟೈಮಂತೂ ರೀಚ್ ಆದ್ವಿ. ಬೆಳಿಗ್ಗೆ ಹೋಗ್ಬಿಟ್ಟು ಒಂದು ಮೇ ಬಿ ಒಂದು 6-6:30ಗೆಲ್ಲ ರೀಚ್ ಆದ್ವಿ. ನಾವು ಅನ್ಕೊಂಡು ಏನು ಟಾರ್ಗೆಟ್ ಏನಿತ್ತು ಆ ಟೈಮಿಗಂತೂ ರೀಚ್ ಆದ್ವಿ. ಬಟ್ ಏನಂತಂದರೆ ಪ್ರಾಬ್ಲಮ್ ಏನಂತಂದರೆ ಹೋಗಿ ನೋಡಿದ್ರೆ ನೆನ್ನೆಗಿಂತಲೂ ಸ್ವಲ್ಪ ಜಾಸ್ತಿನೇ ಆಗಿದೆ ಹೊರತು ಕಡಿಮೆ ಅಂತ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಫುಲ್ ಅಂದರೆ ಅದು ಅಂತಲ್ಲಿದ್ದಾಗ ಏನಾಗುತ್ತೆ, ಮಳೆ ಬಂದರೆ ಮಾತ್ರ ಆ ವಾತಾವರಣ ಕ್ಲಿಯರ್ ಆಗಿ ಒಂದು ಸ್ವಲ್ಪ ಅದು ಬ್ಯಾಕ್ಗ್ರೌಂಡ್ ವ್ಯೂ ಎಲ್ಲ ಕಾಣುತ್ತೆ. ನೋಡ್ತೀವಿ ಫಾಗ್ ಸೇಮು ಎಲ್ಲೋ ಕಡಿಮೆ ಆಗೋಂಥ ಇದೇ ಕಾಣಿಸ್ತಾ ಇಲ್ಲ. ಬರ್ತಾನೆ ಇದೆ ಸುಮ್ಮನೆ ಬರ್ತಾನೆ ಇದೆ. ಸೇಮ್ ನೆನ್ನೆ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಸೇಮ್ ಅದೇ ಒಂದು 10 ಗಂಟೆ ತನಕ ನೋಡಿದ್ವಿ, 11 ಗಂಟೆ ತನಕ ನೋಡಿದ್ವಿ. ಇವತ್ತು ಕೂಡ ಒಂದು ಸ್ವಲ್ಪ ರಿಹರ್ಸಲ್ ಮಾಡಿದ್ವಿ. ಬಟ್ ಅದು ವೆಯ್ಟ್ ಮಾಡಿದಷ್ಟು ಫಾಗೇ ಬರ್ತಾಯಿದೆ ಹೊರತು ಎಲ್ಲೂ ಕಡಿಮೆ ಆಗೋ ಲಕ್ಷಣನೇ ಕಾಣಿಸ್ತಾನೆ ಇಲ್ಲ. ನಾಳೆ ಬರೋಣ ಅಂತನಕ್ಕೆ ನಾಳೆಯಿಂದ ಬೇರೆ ಆಲ್ರೆಡಿ ಶೂಟಿಂಗ್ ನಮ್ಮದೆಲ್ಲ ಶೆಡ್ಯೂಲ್ ಫಿಕ್ಸ್ ಆಗಿದೆ, ಅಲ್ಲಿ ಹೋಗಲೇಬೇಕು. ಇಲ್ಲಿಗೆ ಮತ್ತೆ ಬರೋಕ್ಕಾಗಲ್ಲ. ಎಲ್ಲರಿಗೂ ಒಂಥರ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಏನು ಮಾಡಿದ್ವಿ, ಇನ್ನೊಂದು ಕಣ್ಕುಂಬಿ ಅಂತ ಮುಂದೆ ಒಂದು ಲೊಕೇಶನ್ ಇದೆ, ಅದು ಕೂಡ ಸ್ವಲ್ಪ ಹಿಂಗೆ ಇದೆ ಅಣ್ಣ, ಅಲ್ಲೂ ಸಿಗ್ಬೋದು ನಮಗೆ ವ್ಯೂ, ಮೋಸ್ಟ್ಲಿ ಹಿಂಗಿರಲ್ಲ ಅನಿಸುತ್ತೆ, ಅಲ್ಲಿ ಹೋಗೋಣ ಬನ್ನಿ ಅಂತ ಏನು ಮಾಡಿದ್ರು. ಮತ್ತು ಅಲ್ಲಿಂದ ಕಾಡೊಳಗಿಂದ ಎತ್ಕೊಂಡು ಎಲ್ಲನೂ ವೆಹಿಕಲ್ಸ್ ಎಲ್ಲ ತೊಗೊಂಡು ವಾಪಸ್ಸು ಅಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಅದು ಮುಂದೆ ಹೋಗ್ಬೇಕು. ಅದು ಪೂರ್ತಿ ಇನ್ನೂ ಒಳಗೆ ಹೋಗ್ಬೇಕು. ಅದು ಚಿಕ್ಕ ಹಳ್ಳಿ ಬರುತ್ತೆ ಅಲ್ಲಿ ತನಕ ಹೋದ್ವಿ. ಅಲ್ಲಿ ತನಕ ಅಷ್ಟೇ. ಅಲ್ಲಿಂದ ಆಚೆ ಬಂದು ಹೋಗೋ ತನಕ ಒಂಥರ ಬಿಸಿಲು, ಸ್ವಲ್ಪ ಏನೋ ಒಂಥರ ವೆದರೆಲ್ಲ ಚೆನ್ನಾಗಿ ಕಾಣಿಸ್ತು. ಅಂದರೆ ಮೋಸ್ಟ್ಲಿ ಓಕೆ, ಆ ವೆದರ್ ನೋಡಿದ್ರೆ ಇಲ್ಲಿ ಓಪನ್ ಸಿಗುತ್ತೆ ಬಿಡು ಅನ್ನೋ ಒಂದು ಭರವಸೆ ಕೊಡ್ತದೆ. ಬಟ್ ಹೋಗ್ತೀವಿ ಹತ್ರ ಅದಂದರೆ ನಮ್ಗೆ ಅಲ್ಲಿ ಮುಂಚೆ ಒಂದು ಸಲ ಓಡಾಡಿದ್ದಲ್ಲ ಆ ಜಾಗದಲ್ಲಿ, ಹಾಗಾಗಿ ಆ ಜಾಗ ಎಲ್ಲಿ ಬರುತ್ತೆ ಅಂತ ಗೊತ್ತಿತ್ತಲ್ವ. ಸೊ ಹತ್ರ ಹೋಗ್ತೀನಿ. ಆಲ್ಮೋಸ್ಟ್ ಇನ್ನೇನು ಹತ್ರಕ್ಕೆ ಹೋದ್ವಿ ಅಂದಾಗಲೂ ಫುಲ್ ವೆದರ್ ಕ್ಲಿಯರಾಗಿ ಓಪನ್ ಆಗಿತ್ತು. ಸೊ ಇನ್ನೇನು ನಮ್ಗೆ ಆ ವ್ಯೂ ಸಿಗ್ಬೋದು, ಇಲ್ಲಿ ನಾವು ಈ ಶೂಟ್ ಮಾಡ್ಕೋಬೋದು ಅನ್ನೋ ಒಂದು ಫುಲ್ ಖುಷಿಲಿ ಹೋಗ್ತಾಯಿದ್ವಿ. ಜಸ್ಟ್ ಇನ್ನೊಂದು 300-400 ಮೀಟ್ರ್ ಇರ್ತೇನೋ ಅಷ್ಟೇ. ಮತ್ತು ಹಂಗೆ ಬಂತು ಹಿಂಗೆ ಫಾಗ್, ಒಳ್ಳೆ ಹಿಮ ಬಂದಂಗೆ. ನಾವು ಹಂಗೆ ಅಂದರೆ ಒಂಥರ ಏನೋ ಒಂದು ಲೇಯರ್ ಒಳಗೆ ಹೋದ್ವಿ ಒಳಗೆ. ಅಲ್ಲಿ ಹೋಗಿ ನೋಡ್ತೀವಿ, ಅಲ್ಲಿ ಬೇಕು ಇಲ್ಲಿ ಬೇಡ, ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗು. ಸರಿ ಆಯಿತು, ನಿಲ್ಲೂ ಆಗಲ್ಲ ಅಂತ ಗೊತ್ತಾಯ್ತು. ಇನ್ನೇನೋ ಅಂದ್ಬಿಡು ವಾಪಸ್ ಹೋಗೋಣ ಅಂತ ತಿರ್ಸ್ಬೇಕಾದ್ರೆ ಮೇನ್ ವಿಷಯ ಇರೋದು ಇಲ್ಲಿ. ಅದು ನಾವೇನು ಎಲ್ಲರೂ ಒಂದು ಓಡಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದ ಓಮ್ನಿ ಇತ್ತಲ್ವ, ಆ ಓಮ್ನಿ ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ಆಗ್ತಿಲ್ಲ. ಅದು ಎಂತ ಅಂದರೆ ಅಲ್ಲೇ ನಿಮಗೆ ನೆಟ್ವರ್ಕು ಬರೋಲ್ಲ, ಅಲ್ಲಿ ಯಾರು ಮೆಕ್ಯಾನಿಕ್ಕು ಸಿಗೋಲ್ಲ, ಏನೂ ಇಲ್ಲ. ಅದು ಪೂರ್ತಿ ಲಾಸ್ಟ್ ಡೆಡ್ ಎಂಡಲ್ಲಿ ಕಾಡಲ್ಲಿ ಹಳ್ಳಿ ಅದೊಂದು, ಅಲ್ಲಿ ಓಮ್ನಿ ಸ್ಟಾರ್ಟ್ ಆಗ್ತಾಯಿಲ್ಲ. ಎಲ್ಲ ತಳ್ಳಾಡಿದ್ರು, ಎಲ್ಲ ನಮ್ಮ ಹೀರೋಯಿಂದ ಹಿಡಿದು ಎಲ್ಲರೂ ಪಾಪ ಓಡಾಡಿ ತಳ್ಳಾಡಿದ್ರು. ಎಷ್ಟು ತಳ್ಳಿದ್ರು ಸ್ಟಾರ್ಟೇ ಆಗ್ತಾಯಿಲ್ಲ. ಬಾಹುಬಲಿ 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 ಬೇರೆ ಏನು ಆಪ್ಷನ್ನೂ ಇಲ್ಲ ಅಲ್ಲಿ. ನಮ್ಮ ಪುಣ್ಯಕ್ಕೆ ಹೆಂಗೋ ಒಂದು ಆ ಪಿಕಪ್ ವ್ಯಾನಲ್ಲಿ ಒಂದು ಹಗ್ಗ ಇತ್ತು, ಅದನ್ನ ಕಟ್ಕೊಂಡು ಅಲ್ಲಿಂದ ಓಡಬೇಕಾಯ್ತು. ಬಟ್ ಆ ಟೈಮಲ್ಲಿ ನೋಡಿ, ನೆನ್ನೆನೂ ಬಂದ್ವಿ ಶೂಟ್ ಮಾಡೋಕ್ಕೆ ಅಂತ, ಆಗಲಿಲ್ಲ. ಇವತ್ತು ಬಂದ್ವಿ, ಫಸ್ಟ್ ಒಂದು ಲೊಕೇಶನ್ಗೆ ಹೋದ್ವಿ, ಹೊಡೆದಾಡಿದ್ವಿ, ಅಲ್ಲೂ ಆಗಿಲ್ಲ. ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೋಗ್ತೀವಿ, ಅಲ್ಲೂ ಇಲ್ಲ. ಇದೆಲ್ಲ ಬರೀ ಟ್ರಾವೆಲಿಂಗು. ಇದ್ರ ಮಧ್ಯೆ ಆ ವ್ಯಾನ್ಗೆ ನಮ್ಮದು ಓಮ್ನಿ ಅಂತ ಏನು ವ್ಯಾನ್ ಇತ್ತು, ಅದು ಕೆಟ್ಟೋಗುತ್ತೆ. ಈಗ ವಿಷಯ ಏನಂತಂದರೆ ಆ ಕೆಟ್ಟಗರು ಓಮ್ನಿಲಿ ನಾವು ಹಗ್ಗ ಕಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ, ಅದ್ರಲ್ಲಿ ಜಾಸ್ತಿ ಜನ ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಎಲ್ಲರೂ ಪಿಕಪ್ ವ್ಯಾನ್ಗೆ ಹತ್ತಬೇಕು. ನನಗೆ ಅಲ್ಲೊಂದು ಭಯ, ಪಾಪ ಕರೆಸಿದ್ವಿ, ಇನ್ನು 2ನೇ ದಿನ ಬೇರೆ ಈ ಥರ ವ್ಯವಸ್ಥೆಗಳು ಮಾಡ್ಕೊಂಡು ನಾವು ಈ ಥರ ಒಂದು ಅವ್ಯವಸ್ಥೆ ಮಾಡಿಕೊಂಡು ಇವ್ರನ್ನ ಅದರಲ್ಲಿ ಹತ್ತು ಅಂತಂದರೆ ಹೆಂಗೆ ಪಾಪ ಅಂತ. ಬಟ್ ಆದರೆ ಅವರು ಆ ಸರ್ದು ನಾವು ಆನಂದ್ ಸರ್ದು ಮೆಚ್ಚಲೇಬೇಕು ಅಂತಂದರೆ ನಾವು ಹೇಳೋಕ್ಕಿಂತ ಮುಂಚೆನೇ ಪಾಪ ಹತ್ತಿರ ಒಳಗೆ ಪಿಕಪ್ ವ್ಯಾನಲ್ಲಿ ಹಿಂದೆ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು, ಹೋಗೋಣ ಬನ್ನಿ ಸರ್ ಅಂತ. ಅಷ್ಟು ಡೆಡಿಕೇಶನ್ ಇರೋಂಥವ್ರನ್ನ ನಾನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಂತಂದರೆ. ಅಲ್ಲಿಂದನೇ ಒಂದು ಕಾನ್ಫಿಡೆಂಟ್ ಶುರುವಾಯ್ತು ನನಗೆ ಅವ್ರ ಮೇಲೆ. ಓಕೆ, ಈ ವ್ಯಕ್ತಿನ ಇಟ್ಕೊಂಡು ನಾವು ಆರಾಮಾಗಿ ಶೂಟ್ ಮಾಡ್ಬೋದು ಅಂತ. ಅಲ್ಲಿಂದ ಮೊದಲೇ ಹೇಳಿದ್ನಲ್ಲ, ನಮ್ಮ ಸಿನಿಮಾ ಕಂಪ್ಲೀಟ್ ಈಚ್ ಆ್ಯಂಡ್ ಎವ್ರಿ ಶಾಟ್ ಬೆಳಗಾವಿಲಿಂದ ಶೂಟ್ ಆಗಿದ್ದು ಸುಮಾರು ಸಲ. ಅಂದರೆ ಆ ಶೆಡ್ಯೂಲು ಅಲ್ಲಿಂದ ಅದು ಮುಗಿಯುತ್ತೆ, ಅದು ಮುಗಿದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಬರಬೇಕಾಗುತ್ತೆ, ಅವಾಗಲೂ ಬರ್ತಾರೆ. ಸಪ್ರೇಟಾಗಿ ಅಪ್ಪ ಮಗಂದು ಒಂದು ಸಾಂಗೇ ಇದೆ ನಮ್ಮ ಸಿನಿಮಾದಲ್ಲಿ, ಆ ಸಾಂಗೋಸ್ಕರ ಒಂದು ಸಲ ಬರಬೇಕಾಗುತ್ತೆ, ಅವಾಗಲೂ ಬರ್ತಾರೆ ಸುಮಾರು ಸಲ. ಅಂದರೆ ಅವ್ರು ನಾವು ಎಷ್ಟು ಸಲ ಫೋನ್ ಮಾಡಿ ಕರೆದ್ರು ಕೂಡ ಯಾವಾಗಲಾಗಲಿ ಸರಿ ಥರ ಇದೆ. ಕೆಲವೊಂದು ಸಲ ರೀಶೂಟ್ಗೆ ಅಂತ ಆಲ್ರೆಡಿ ಮಾಡಿರೋ ಸೀನ ನಮಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ರೀಶೂಟ್ ಮಾಡೋದಕ್ಕೆ ಬರೀ ಒಂದೊಂದು ಚಿಕ್ಕ ಸೀನು, ಬರೀ ಒಂದು 2 ಅವರ್ 3 ಅವರ್ ಶೂಟ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಅಷ್ಟಕ್ಕೋಸ್ಕರ ಕೂಡ ಅವರು ಇಲ್ಲಿಂದ ಬೆಂಗಳೂರಿಂದ ಬೆಳಗಾವಿಗೆ ಬಸ್ಸಲ್ಲಿ ಬಂದಿದ್ದಾರೆ. ಅವರು ಪ್ರತಿ ಸಲ ಬಂದಾಗಲೂ ಕೂಡ, ಆಮೇಲೆ ಯಾವತ್ತೂ ಕೂಡ ಅವ್ರಿಗೆ ಇಷ್ಟಕ್ಕೆ ಪದೇ ಬರಬೇಕಾ, ಯಾಕೆ ಕರೆಸ್ತೀರಾ, ಈ ಥರದ್ದು ಯಾವುದೂ ಇಲ್ಲ ಅವ್ರಿಗೆ.
ಏನೇ ಇದ್ದರೂ ಇಲ್ಲ ಅವ್ರದ್ದು ಏನಾದ್ರು ಬೇರೆ ಶೂಟ್ ಇದ್ದರೆ ಅಥವಾ ಅವ್ರದ್ದು ಏನಾದ್ರು ಪರ್ಸ್ನಲ್ ಕೆಲಸ ಇದ್ದರೆ ಅದಕ್ಕೋಸ್ಕರ ಸ್ವಲ್ಪ ಸರ್ ಹಿಂಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಅಂತಾರೆ ಹೊರತು ಯಾವತ್ತೂ ಅವರು ಇದು ಬೇಜಾರು ಮಾಡ್ಕೊಂಡಿಲ್ಲ ಬರೋದಕ್ಕೆ. ಎಷ್ಟು ಸಲ ಶೂಟ್ ಮಾಡಿದ್ರು ಕೂಡ ನಾನು ಸುಮಾರು ಸಲ ನಾವು ಫಸ್ಟ್ ಹೇಳಿದ್ದು ಲಿಮಿಟೆಡ್ ಡೇಸ್ ಅಷ್ಟೇ ಹೇಳಿದ್ದು ನಾವು ಅವ್ರಿಗೆ 10 ಡೇಸ್ ಅಷ್ಟು ಕೇಳಿದ್ವಿ ಅಷ್ಟೇ ಅವ್ರಿಗೆ. ಅದಾದಮೇಲೆ ಒಂದೇ ಶೆಡ್ಯೂಲ್ ಅಂತ ಹೇಳಿದ್ವಿ. ಬಟ್ ಆಗಿದ್ದು ಮಾತ್ರ ಇಲ್ಲ ಅಂದರೆ ಒಂದು 10-12 ಸಲ ಬಂದಿದ್ದಾರೆ ಅವ್ರು ಬೆಳಗಾವಿಗೆ ಬರೀ ಶೂಟ್ಗೆ ಅಂತಲೇ. ಒಂದೊಂದು ಅದೇ ಹೇಳಿದ್ನಲ್ಲ, ಯಾವುದೋ ನಾವು ಅವ್ರದ್ದು ಉಳ್ಕೊಂಬಿಟ್ಟಿರುತ್ತೆ, ಇನ್ನೊಂದು ಯಾವುದೋ ಶೆಡ್ಯೂಲ್ ಮಾಡ್ಬೇಕಾದ್ರೆ ಆ ಶೆಡ್ಯೂಲಲ್ಲಿ ಬರೀ ಇವ್ರದ್ದು ಒಂದು ಸೀನ್ ಹಾಕ್ಕೊಂಡಿರ್ತೀವಿ ಮಿಕ್ಕಿರೋದನ್ನ. ಅದು ಒಂದು ದಿನ ಬಂದ್ಬಿಟ್ಟು ಇಲ್ಲಿಂದ ನೈಟ್ ಬೆಂಗಳೂರಿಂದ ಬಸ್ ಹತ್ತಾರೆ, ಅಲ್ಲಿ ಬರ್ತಾರೆ, ಶೂಟ್ ಮುಗಿಸ್ಕೊತಾರೆ, ಮತ್ತು ಅವತ್ತು ನೈಟ್ ವಾಪಸ್ ಬರ್ತಾರೆ. ಈ ಥರನೂ ಮಾಡಿದ್ದಾರೆ. ಆಮೇಲೆ ಅವರು ಬರ್ತಾ ಕ್ಯಾರೆಕ್ಟರ್ಗೆ ಅವರು ಇನ್ವಾಲ್ವ್ ಆಗಿದ್ದ ರೀತಿ ಇದೆಯಲ್ವಾ, ಅದು ಕೂಡ ತುಂಬ ಅದ್ಭುತ. ಯಾಕಂದರೆ ಕೆಲವೊಂದಷ್ಟು ಜನ ಸಿನಿಮಾ ನೋಡಿರೋಂಥವ್ರು ಕೂಡ ಹೇಳೋದು, ಸಿನಿಮಾ ನೋಡಿದ ತಕ್ಷಣ ಮೊದಲೇ ಹೇಳೋರು ಅಪ್ಪ ಮಾತ್ರ ಸೂಪರ್ ಅಂತ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ಆನಂದ್ ಸರ್ ಅವರ ಡೆಡಿಕೇಶನಿಂದ, ಅವರ ಒಂದು ನಟನೆಯ ಕೌಶಲ್ಯಗಳಿಂದ. ಸೊ ಮೋಸ್ಟ್ಲಿ ಇದು ನಮ್ಮ ಅದೃಷ್ಟ ಅನಿಸುತ್ತೆ ಅವ್ರ ಜೊತೆ ಕೆಲಸ ಮಾಡಿದ್ದು. ಸಿನಿಮಾದಲ್ಲಿ ಬರೀ ತಂದೆ ಪಾತ್ರ ಮಾತ್ರ ಅಲ್ಲದೆ ಸಿನಿಮಾಗೆ ತಂದೆ ಜಾಗದಲ್ಲಿ ನಿಂತ್ಕೊಂಡು ನಮಗೆಲ್ಲ ರೀತಿಯಿಂದ ಸಪೋರ್ಟ್ ಮಾಡಿ ಆ ಕ್ಯಾರೆಕ್ಟರ್ನ ನಾವು ಅಂದ್ಕೊಂಡಂಗೆ ಸ್ಕ್ರೀನ್ ಮೇಲೆ ತರೋದಕ್ಕೆ ಸಹಕರಿಸಂಥ ಆನಂದ್ ನೀನಾಸಂ ಸರ್ಗೆ ಮತ್ತು ವಿಶ್ವದ ಎಲ್ಲ ಅಪ್ಪಂದರಿಗೆ ಹ್ಯಾಪಿ ಫಾದರ್ಸ್ ಡೇ. ನಮ್ಮ ಸಿನಿಮಾ ಜೊತೆಯಾಗಿ ಹಿತವಾಗಿ ಇನ್ನು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗುತ್ತೆ. ರಿಲೀಸ್ ಡೇಟ್ ಕೂಡ ಇಷ್ಟರಲ್ಲೇ ಹೇಳ್ತೀವಿ. ಅದಕ್ಕೂ ಮುಂಚೆ 1-2 ಸಾಂಗ್ಸ್ ಕೂಡ ರಿಲೀಸ್ ಮಾಡ್ತಿದೆ. ಎಲ್ಲದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು. ನಮ್ಮ ಸಿನಿಮಾದ ರೆಗ್ಯುಲರ್ ಅಪ್ಡೇಟ್ಸ್ ಬೇಕು ಅಂದರೆ ನಿಮಗೆ ಶ್ರೀರತ್ನ ಫಿಲ್ಮ್ ಕಂಪ್ನಿ ಮತ್ತು ಜೊತೆಯಾಗಿ ಹಿತವಾಗಿ ಸಿನಿಮಾ ಪೇಜ್ಗಳನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.